ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು 40 ಸೈಜಿನ ಬೋಟ್ ನೆಕ್ ಬ್ಲೌಸ್ನ ಸ್ಟಿಚಿಂಗ್ ಆಗಿರುತ್ತೆ. ಬನ್ನಿ, ಇದು ಬ್ಯಾಕ್ ಪೀಸ್ ಫಸ್ಟ್ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ಇನ್ನೋಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಫಸ್ಟು ಲೈನಿಂಗ್ ಇಟ್ಕೊಂಡು, ಇದು ಮೇನ್ ಪೀಸ್ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕಾಗುತ್ತೆ. ಪಾಯಿಂಟ್ ಹೊಲಿಗೆ ಆದಮೇಲೆ ಸುತ್ತ ಸ್ಟಿಚ್ ಹಾಕೋಬೇಕು. ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದು ಕಟ್ ಮಾಡ್ಕೋಬೇಕು. ಮತ್ತು ಇದು ನೆಕ್ ಬಂದ್ಬಿಟ್ಟು ಒಂದು 3 ಇಂಚ್ ಅಷ್ಟೇ ಇಟ್ಟಿರೋದ್ರಿಂದ ಐ ನೆಕ್ ಥರ ಇಟ್ಟಿರೋದು ಸ್ಟಿಚ್ ಇದು ಮಾಡಿರೋದು. ಕಾಲರ್ ನೆಕ್ಕು ಅಲ್ಲ, ಆಮೇಲೆ ಬೋಟ್ ನೆಕ್ಕಲ್ಲೇ ಐ ನೆಕ್ಕು ಕಾಲರ್ ಬರೋಲ್ಲ. ಮಾಮೂಲಿ ಹೈ ನೆಕ್ಕಲ್ಲಿ ಡೀಪ್ ಬಂದ್ಬಿಟ್ಟು ಒಂದು 3 ಇಂಚ್ಗೆ ಇಟ್ಟಿರೋದು. ಇವಾಗ ಇದನ್ನು ಸ್ಟಿಚ್ ಮಾಡ್ಕೋಬೇಕು. 3 ಇಂಚ್ಗೆ ಸ್ಟಿಚ್ ಮಾಡಿಕೊಂಡು ಅಲ್ಲಿ ಎಮ್ಮಿಂಗ್ ಪಟ್ಟಿ ಕೊಟ್ಕೋಬೇಕಾಗುತ್ತೆ. ಈ ರೀತಿ ಫಸ್ಟ್ ಸ್ಟಿಚ್ ಹಾಕೊಂಡ್ಬಿಡಿ. ಆಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಆಮೇಲೆ ಅದು ಎಮ್ಮಿಂಗ್ ಪಟ್ಟಿ ಕೊಟ್ಕೊಳ್ಳೋಣ. ಅದು ನೀಟಾಗಿ ರೌಂಡ್ ಶೇಪ್ ನೀಟಾಗಿ ಕೊಟ್ಕೊಳ್ಳಿ ಅಷ್ಟೇ. ಈಗ ಇದಾದಮೇಲೆ ಡಾಟ್ ಹಿಡ್ಕೋಬೇಕು. ಎರಡನ್ನೂ ಫೋಲ್ಡ್ ಮಾಡಿಕೊಂಡು ನಾವು ನೆಕ್ ಇದು ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಮಧ್ಯೆ ಕರೆಕ್ಟಾಗಿ ಎರಡನ್ನೂ ಮಾರ್ಕ್ ಮಾಡಿಕೊಂಡು ಎರಡು ಕಡೆ ಅಲ್ಲಿ ಡಾಟ್ ಹಿಡ್ಕೋಬೇಕಾಗುತ್ತೆ. ಯಾವುದೇ ಆದರೂ ಅಷ್ಟೇ ಶೋಲ್ಡರ್ ಮಧ್ಯೆ ಡಾಟ್ ಬರೋ ಥರ ನೀಟಾಗಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀವು ಶೋಲ್ಡರ್ ಮಧ್ಯೆ ಹಿಡಿಯೋದ್ರಿಂದ ನಮಗೆ ಫಿಟ್ಟಿಂಗ್ ನೀಟಾಗಿ ಎತ್ಕೊಳ್ಳೋದಾಗಲಿ ಇಲ್ಲ ರಿಂಕಲ್ಸ್ ಬರೋದಾಗಲಿ ಅವಾಯ್ಡ್ ಆಗುತ್ತೆ. ಓಕೆನಾ, ಅದೊಂದು ನೆನ್ಪಿಟ್ಕೊಳ್ಳಿ. ಹೀಗೆ ಮತ್ತೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಟ್ಟು ಮೇಲೆ ಒಂದೊಂದು ಸಿಲ್ಕಿ ಥರ ಇರೋದ್ರಿಂದ ಏನಾಗುತ್ತೆ, ನಾವು ಬಟ್ಟೆ ಲೂಸ್ ಬಂದುಬಿಡುತ್ತೆ. ಹಂಗೆ ಈ ಥರ ನೀಟಾಗಿ ಆ ಕಡೆ ಈ ಕಡೆ ಎಲ್ಲ ನೀವ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಂದಿದ್ದು ಲಾಸ್ಟಿಗೆ ಹೋಗೋ ಥರ. ಇಲ್ಲಾಂದ್ರೆ ಏನಾಗುತ್ತೆ, ಮಧ್ಯದಲ್ಲಿ ಲೂಸ್ ಆಗುತ್ತೆ. ಲೈನಿಂಗ್ ಕರೆಕ್ಟಾಗಿರುತ್ತೆ, ಮೇಲ್ಗಡೆ ಪೀಸು ಲೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ನೀವ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಗುಂಡು ಪಿನ್ಗಳು ಹಾಕ್ಕೊಳ್ಳಿ ಸುತ್ತ, ಆವಾಗಲೂ ಅಷ್ಟು ರಿಂಕಲ್ಸ್ ಬರೋಲ್ಲ. ಓಕೆನಾ, ಇವಾಗ ಈ ರೀತಿ ಸುತ್ತ ಸ್ಟಿಚ್ ಹಾಕೋಬೇಕು. ನಾನು ಆಗಲೇ ಹೇಳಿದಾಗೆ ಸುತ್ತ ಸ್ಟಿಚ್ ಹಾಕ್ಕೊಂಡಾದಮೇಲೆ ಮತ್ತೆ ಅದರಲ್ಲಿ ನಾವು ಆಲ್ರೆಡಿ ಒಂದೊಂಚೂರು ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಬಟ್ಟೆ, ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ. ಯಾವುದೇ ಬಟ್ಟೆ ಆದ್ರೂ ಲೈನಿಂಗಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಮೇನ್ ಪೀಸು. ಅದು ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿ ತೆಗೆದುಬಿಡಬೇಕು. ತೆಗ್ದಾದ್ಮೇಲೆ ನಾನು ಆಗಲೇ ಹೇಳಿದಾಗೆ ಡಾಟ್ ಹಿಡ್ಕೋಬೇಕಾಗುತ್ತೆ. ಡಾಟ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಎರಡನ್ನೂ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಇಟ್ಕೋಬೋದು. ಇಲ್ಲ ಅಂದರೆ ಶೋಲ್ಡರ್ ಮಧ್ಯೆ ಬರೋ ಥರ ಇಟ್ಕೋಬೋದು. ಎರಡು ಮಾರ್ಕ್ ಮಾಡಿಕೊಂಡ್ರೆ ಒಂದೇ ಸಮನಾಗಿ ಬರುತ್ತೆ. ಒಂಚೂರು ಆ ಕಡೆ ಹೆಚ್ಚು ಕಡಿಮೆ ಆಗೋಲ್ಲ, ನೀಟಾಗಿರುತ್ತೆ ಫಿನಿಶಿಂಗ್ ಎಲ್ಲ. ಅಂದರೆ ನೋಡೋಕ್ಕೆ ಒಂದೇ ಮಾರ್ಜಿನಲ್ಲಿ ಬರುತ್ತೆ. ಹಂಗಾಗಿ ಕರೆಕ್ಟಾಗಿ ಶೋಲ್ಡ್ರ್ ಮಧ್ಯೆ ಬರೋ ಥರ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಆ ಕಡೆ ಎಕ್ಸ್ಟ್ರಾ ಬಟ್ಟೆ ಬರೋದೆಲ್ಲ ಈ ಥರ ತೆಗೆದುಬಿಟ್ಟು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಮಧ್ಯೆ ಮಾರ್ಕ್ ಮಾಡ್ಕೊಳ್ಳಿ, ಎರಡು ಕಡೆನೂ ಒಂದೇ ಮಾರ್ಜಿನಲ್ಲಿ. ಇವಾಗ ಇದನ್ನು ಡಾಟ್ ಹಿಡ್ಕೊಳ್ಳಿ. ಈಗ ನಿಮಗೆ ಎರಡು ಕಡೆನೂ ಒಂದೇ ಸಮನಾಗಿ ಡಾಟು ನೀಟಾಗಿ ಬರುತ್ತೆ. ಓಕೆನಾ, ಈ ಥರ ಡಾಟ್ ಹಿಡ್ದಾದ್ಮೇಲೆ ಇದು ಸೈಡ್ಗೆ ಇಟ್ಬಿಡೋಣ. ಫ್ರಂಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಇಷ್ಟೇ, ಇದು ಡಾಟ್ ಹಿಡಿದ್ಬಿಟ್ಟು ಸೈಡ್ಗೆ ಇಟ್ಕೊಂಡ್ರೆ ಆಯಿತು. ಇದಕ್ಕೆ ನೆಕ್ ಪಟ್ಟಿ ಎಮ್ಮಿಂಗ್ ಪಟ್ಟಿ ಕೊಟ್ಟರೆ ಆಯಿತು ಅಷ್ಟೇ, ಏನಿಲ್ಲ. ಡಿಸೈನ್ ಏನೂ ಬರೋಲ್ಲ ಬ್ಯಾಕು. ಇದು ಕಾಲೇಜ್ಗೆ ಹೋಗೋ ಯೂನಿಫಾರ್ಮ್ ಆಗಿರೋದ್ರಿಂದ ಅವರು ಹಿಂದೆ ಡಿಸೈನ್ ಏನು ಬೇಡ, ಬರೀ ಐ ನೆಕ್ ಥರ, ಕಾಲರು ಬೇಡ ಅಂದ್ಬಿಟ್ಟು ಐ ನೆಕ್ ಥರ ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಥರ ಹಿಡ್ದಾದ್ಮೇಲೆ ಫ್ರಂಟ್ ಪೀಸ್ ತೊಗೊಳ್ಳೋಣ. ಇದು ಪ್ರಿನ್ಸ್ ಕಟ್ ಬ್ಲೌಸು. ಎರಡೆರಡು ಪೀಸ್ ಬರುತ್ತೆ. ಫಸ್ಟ್ಗೆ ನಾವು ಇದು ಸ್ವಲ್ಪ ಜಾಯಿಂಟಿಂಗ್ ಬಂತು, ಸ್ವಲ್ಪ 40 ಸೈಜ್ ಆಗಿರೋದ್ರಿಂದ ಬಟ್ಟೆ ಸ್ವಲ್ಪ ಜಾಯಿಂಟಿಂಗ್ ಬಂತು. ಪ್ರಿನ್ಸ್ ಕಟ್ ಅಲ್ವಾ, ಅದಕ್ಕೋಸ್ಕರ ಮೇಲೆ ಸ್ಲೀವ್ಸೂ 10-11 ಇಂಚಿದೆ ಉದ್ದ. ಹಂಗಾಗಿ ಸ್ವಲ್ಪ ಈ ಥರ ಕಮ್ಮಿ ಬಂದಾಗ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ ಈ ಥರ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ ಒಂದೊಂದು ದೊಡ್ಡ ಬ್ಲೌಸ್ಗಳಲ್ಲಿ. ಎದೆ ಸುತ್ತಾಳೆ ನೋಡಿ, ಇದು 40 ಸೈಜ್ ಇದೆ. ಹಂಗಾಗಿ ಸ್ವಲ್ಪ ಅಗಲ ಬೇಕಾಗಿರೋದನ್ನು ಬಟ್ಟೆ ಕಡಿಮೆ ಇದ್ದಾಗ ಈ ಥರ ಜಾಯಿಂಟ್ ಮಾಡ್ಕೊಳ್ಳೇಬೇಕು. ಈ ಥರ ಮಾಡಿಕೊಂಡು ಆಮೇಲೆ ಲೈನಿಂಗು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಉಲ್ಟಾ ಸೀದಾ ನೋಡಿಕೊಂಡು ಎರಡು ಕಡೆನೂ ಒಂದೊಂದು ಪೀಸ್ ಒಟ್ಟಿಗೆ ಇಟ್ಕೊಳ್ಳಿ. ನೀವು ಒಂದೊಂದೇ ಇದು ಮಾಡೋಕ್ಕೆ ಹೋಗ್ಬೇಡಿ. ಎರಡೂ ಆಪೋಸಿಟಾಗಿ ಇಟ್ಕೊಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ನೀವು ಸ್ಟಿಚಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ. ಒಂದಾದ್ಮೇಲೆ ಒಂದು ತೊಗೊಂಡು ಸ್ಟಿಚ್ ಮಾಡಿದ್ರೆ ನಿಮ್ಗೆ ಆರಾಮಾಗುತ್ತೆ. ಒಂದೇ ಸೈಡ್ ಬರೋಲ್ಲ, ಆವಾಗ ಕನ್ಫ್ಯೂಸ್ ಆಗೋಲ್ಲ. ಓಕೆನಾ, ಹಾಗಾಗಿ ಈ ಥರ ಇಟ್ಕೊಂಡು ಇವಾಗ ನೆಕ್ನ ಸ್ಟಿಚ್ ಮಾಡ್ಕೊಳ್ಳಿ. ಇದು ನಾರ್ಮಲ್ ನೆಕ್ಕೆ ಇಟ್ಟಿದ್ದೀನಿ, ಬೋಟ್ ನೆಕ್ಕಲ್ಲೇ ನಾರ್ಮಲ್ ನೆಕ್ ಇಟ್ಟಿದ್ದೀನಿ. ಒಂಥರ ನೀಟಾಗಿರುತ್ತೆ, ಫುಲ್ ಕವರ್ ಆಗುತ್ತೆ, ಡೀಪ್ ಇರೋಲ್ಲ. ಅದಕ್ಕೋಸ್ಕರ ಈ ಥರ ಯೂನಿಫಾರ್ಮ್ಗೆಲ್ಲ ಜಾಸ್ತಿ ಈ ಥರನೇ ಇಷ್ಟಪಡ್ತಾರೆ, ಜಾಸ್ತಿ ಡೀಪೆಲ್ಲ ಬೇಡ ಅಂತಾರಲ್ವ. ಹಂಗಾಗಿ ಸ್ವಲ್ಪ ನಾರ್ಮಲ್ ನೆಕ್ಕಲ್ಲೇ ಬೋಟ್ ನೆಕ್ ಇರಿಸ್ಕೊಂಡಿದ್ದಾರೆ. ಬೋಟ್ ನೆಕ್ಕಲ್ಲೇ ನಾರ್ಮಲ್ ನೆಕ್ಕು. ಇವಾಗ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತು ಇನ್ನೊಂದು ಪೀಸನ್ನು ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು.
ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಬಂದನ್ನ ಕಟ್ ಮಾಡಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಹಾಗೇ ಎರಡು ಕಡೆದೂ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ನೀವು ಒಂದು ಸ್ಟಿಚ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಎರಡೂ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇನ್ನೊಂದು ಪೀಸ್ ಬರುತ್ತಲ್ಲ ಅದನ್ನು ಅಷ್ಟೇ ಮಾರ್ಕ್ ಮಾಡಿಕೊಂಡು ಎರಡು ಕಡೆಗೂ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಪ್ರಿನ್ಸ್ ಕಟ್ಟಲ್ಲಿ ತುಂಬಾ ಈಸಿ. ಕಟ್ಟಿಂಗ್ ಒಂದು ನೀಟಾಗಿ ನೀವು ಕಟ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಬೆಲ್ಟ್ ಬರಲ್ಲ, ಏನೂ ಇರಲ್ಲ. ಆಮೇಲೆ ಅಂದರೆ ಇದು ಜಾಸ್ತಿ ಹುಡುಗಿರಿಗಾದರೆ ಇಷ್ಟಪಡ್ತಾರೆ. ಜಾಸ್ತಿ ಸ್ವಲ್ಪ ಏಜ್ ಆಗಿರೋರು ಅಂಥವ್ರಾದರೆ ಇದೆಲ್ಲ ಇಷ್ಟಪಡಲ್ಲ. ಯಾಕೆಂದರೆ ಚೆಸ್ಟ್ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ ಅಂಥೇಳಿ ಇಷ್ಟ ಆಗಲ್ಲ. 4 ಡಾಟ್ ಬ್ಲೌಸೇ ಕೇಳ್ತಾರೆ. ಇದು ಹುಡುಗಿರಿಗಾದರೆ ಚೆನ್ನಾಗಿ ಸೂಟ್ ಆಗುತ್ತೆ ಪ್ರಿನ್ಸ್ ಕಟ್ ಬ್ಲೌಸ್ಗಳು. ಆ ಥರದವ್ರಾದರೆ ಆರಾಮಾಗಿ ಹೊಲ್ಸ್ಕೊಬೋದು. ಹುಡುಗಿರೆಲ್ಲ ಜಾಸ್ತಿ ಈ ಥರದ್ದೇ ಲೈಕ್ ಮಾಡ್ತಾರೆ. ಒಂಥರ ಏನೋ ಕಂಫರ್ಟಬಲ್ ಆಗಿರುತ್ತೆ ಸ್ಯಾರಿ ಉಟ್ಕೊಂಡಾಗ, ಒಂದೇ ನೀಟಾಗಿರುತ್ತೆ ಅಂತ. ಹಾಗಾಗಿ ಜಾಸ್ತಿ ನಮ್ಮ ಹತ್ರ ಬರೋರೆಲ್ಲ ಹುಡುಗಿರು ಜಾಸ್ತಿ ಕೇಳ್ತಾರೆ ಪ್ರಿನ್ಸ್ ಕಟ್ಟು. ಸ್ವಲ್ಪ ಏಜ್ ಆಗಿರೋರೆಲ್ಲ ಪ್ರಿನ್ಸ್ ಕಟ್ ಬೇಡ ಅಂತಾರೆ, ಅವಾಯ್ಡ್ ಮಾಡ್ತಾರೆ. ಅಂದರೆ ನಮ್ಗೆ ಈಸಿ ಇರುತ್ತೆ ಹೊಲಿಯೋಕ್ಕೆ, ಆದರೆ ಅವ್ರಿಗೆ ಕಂಫರ್ಟಬಲ್ ಇರೋಲ್ಲ. ಅಂದರೆ ಡಾಟ್ ಬ್ಲೌಸ್ ಅಲ್ವಲ್ಲ ಇದು, ಪ್ರಿನ್ಸ್ ಕಟ್ ಆಗಿರೋದ್ರಿಂದ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ನಾವು ಯಾವುದೇ ಆದರೂ ಒಂದು ಅರ್ಧ ಇಂಚು ಜಾಸ್ತಿ ಬಿಟ್ಟೆ ಕಟಿಂಗ್ ಮಾಡ್ಕೊಂಡಿರ್ತೀವಿ, ಅದನ್ನು ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಎರಡು ಪೀಸೂ ಎರಡು ಕಡೆದೂ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ನಮಗೆ ಇನ್ನೊಂದು ಪೀಸ್ ಬರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗು ಮತ್ತು ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಈ ರೀತಿ ಕರೆಕ್ಟಾಗಿ ಹಿಂದೆ ಮುಂದೆ ಎರಡು ಕಡೆನೂ ಇಟ್ಕೊಬಿಡಿ. ಅವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಇದು ಈಸಿ ಮೆಥಡು ಅಂತಲೇ ಹೇಳ್ಬೋದು. ಯಾವುದೇ ಆಗಲಿ, ನೀವು 4 ಡಾಟ್ ಆಗಲಿ, ಪ್ರಿನ್ಸ್ ಕಟ್ ಆಗಲಿ, ಕಟೋರಿ ಆಗಲಿ, ಯಾವುದಕ್ಕಾದ್ರೂ ಈ ಥರ ಎರಡು ಪೀಸ್ ಇರೋದ್ರಿಂದ ಅದನ್ನು ಎರಡೂ ಸೈಡ್ಗೆ ಆಪೋಸಿಟಾಗಿ ಇಟ್ಕೊಬಿಡಿ. ಅವಾಗೇನಾಗುತ್ತೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಒಂದೊಂದ್ಸಲ ಬಟ್ಟೆ ಒಂದೇ ಥರ ಇರುತ್ತೆ ಎರಡು ಕಡೆನೂ, ಅವಾಗೇನಾಗುತ್ತೆ ಎರಡು ಒಂದೇ ಸೈಡು ಸ್ಟಿಚ್ ಮಾಡಿಬಿಡ್ತೀವಿ. ನಾವೇ ಎಷ್ಟೋ ಸಲ ಒಂದೇ ಥರ ಗೊತ್ತೇ ಆಗಲ್ಲ ನಾವು ಹೆಂಗೆ ಸ್ಟಿಚ್ ಮಾಡಿರ್ತೀವಿ ಅಂತ, ಒಂದೇ ಸೈಡ್ ಬಂದುಬಿಡುತ್ತೆ. ಹಂಗಾಗಿ ನೋಡಿಕೊಂಡು ಸ್ಟಿಚ್ ಮಾಡಿ. ಅದೊಂದು ನಿಮ್ಗೇನಾದರೂ ಕನ್ಫ್ಯೂಸ್ ಆದರೆ ಆ ಥರ ವಾಕಿ ಒಂದು ಗುಂಡು ಪಿನ್ ಹಾಕಿಟ್ಕೊಬಿಡಿ, ಕನ್ಫ್ಯೂಸ್ ಆಗೋದಿಲ್ಲ. ಓಕೆನಾ? ಈ ರೀತಿ ಇದನ್ನು ಅಷ್ಟೇ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೊಳ್ಳಿ. ಅಲ್ಲಿ ಮಧ್ಯದಲ್ಲಿ ಒಂದು ಡಾಟ್ ನ್ಯಾಚ್ ಇರುತ್ತೆ, ಅದು ನ್ಯಾಚ್ ಹಾಕ್ಕೊಂಡು ಆಮೇಲೆ ಇವಾಗ ನ್ಯಾಚ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾವು ಫ್ರಂಟ್ ಪೀಸ್ ಸ್ಟಿಚ್ ಮಾಡ್ಕೊಂಡ್ವಲ್ಲ, ಆ ಪೀಸ್ಗೆ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ನ್ಯಾಚ್ ಹಾಕಿರ್ತೀವಲ್ಲ, ಕರೆಕ್ಟಾಗಿ ನ್ಯಾಚ್ ಹಾಕಿರೋದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗ ನಮಗೆ ನ್ಯಾಚ್ ಹಾಕಿರೋದು ಮಧ್ಯೆ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗೋಲ್ಲ, ನೀಟಾಗಿ ಬರುತ್ತೆ. ಯಾವುದೇ ಆದರೂ ಅಷ್ಟೇ, ಶೋಲ್ಡರ್ ಆಗಲಿ ಈ ಥರ ಇದು ಈ ಪ್ರಿನ್ಸ್ ಕಟ್ಟಿಗೆ ಬರುತ್ತೆ, ಮಾಮೂಲಿ ಡಾಟ್ ಬ್ಲೌಸಿಗೆ ಬರೋಲ್ಲ ಈ ಥರ ಒಂದು ನ್ಯಾಚು. ಹಾಗಾಗಿ ಇಲ್ಲ ಶೋಲ್ಡರ್ಗೆ ಬರುತ್ತೆ, ಅದು ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರದ್ದು ಇಟ್ಕೊಂಡು ಆ ಮಧ್ಯದಲ್ಲಿ ಕರೆಕ್ಟಾಗಿ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ತೋರಿಸ್ತಾ ಇರೋ ಥರ ಫಸ್ಟ್ ಒಂದು ಕಡೆ ಸ್ಟಿಚ್ ಮಾಡ್ಕೊಳ್ಳಿ. ಬೇಕಾದರೆ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಬೋದು. ಏನಾಗುತ್ತೆ ಅಂದರೆ ನೀವು ಮಧ್ಯದಲ್ಲಿ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಜರುಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಮೇಲ್ಗಡೆಯಿಂದ ಸ್ಟಿಚ್ ಮಾಡಿದಾಗ ನಮ್ಗೆ ಕರೆಕ್ಟಾಗಿ ಅಲ್ಲೇ ಅಡ್ಜಸ್ಟ್ ಆಗುತ್ತೆ. ಬಿಗಿನರ್ಸ್ಗಾದರೆ ಇದು ಈಸಿ ಮೆಥಡು. ಸ್ಟಾರ್ಟಿಂಗಿಂದನೇ ಸ್ಟಿಚ್ ಮಾಡಿ ನೀವು ಒಂಚೂರು ಆ ಕಡೆ ಈ ಕಡೆ ಎಳೆದಾಗ ಏನಾಗುತ್ತೆ, ಮಧ್ಯದಲ್ಲಿ ಪಾಯಿಂಟು ಸರಿಯಾಗಿ ಕೂರಲ್ಲ, ಆವಾಗ ಡಾಟ್ ಪಾಯಿಂಟು ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಮೆಥಡಲ್ಲಿ ಯೂಸ್ ಮಾಡಿ. ಓಕೆನಾ? ಅವಾಗ ಡಾಟು ನೀಟಾಗಿ ಕೂತ್ಕೊಳ್ಳುತ್ತೆ. ಮುಖ್ಯವಾಗಿ ಬ್ಲೌಸಲ್ಲಿ ಇರೋದೇ ಡಾಟ್ ಅಲ್ವಾ, ಡಾಟ್ ನೀಟಾಗಿ ಕೂತ್ಕೊಂಡಿಲ್ಲ ಅಂದರೆ ಬ್ಲೌಸೇ ಹಾಳಾದಂಗೆ ಲೆಕ್ಕ. ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಆದಮೇಲೆ ಇವಾಗ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಮತ್ತು ಕೆಳಗಡೆನೂ ಪಟ್ಟಿ ಕೊಡಬೇಕು. ಇದು ರೆಡಿ ಆಯಿತು. ಈಗ ಸ್ಲೀವ್ಸ್ ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸಿಗೆ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ, ಹೇಳೋದನ್ನೆಲ್ಲ ಉದ್ದ ಸ್ಲೀವ್ಸು 11 ಇಂಚೇನೋ ಇದೆ. ಅದಕ್ಕೋಸ್ಕರ ಆಮೇಲೆ ದಪ್ಪ ಇರೋದ್ರಿಂದ ಸ್ವಲ್ಪ ಸ್ಲೀವ್ಸ್ಗೆ ಬಟ್ಟೆ ಜಾಯಿಂಟಿಂಗ್ ಬರುತ್ತೆ. ನೀವು ಬಟ್ಟೆನ ಕಟ್ಟಿಂಗ್ ಮಾಡುವಾಗಲೇ ಸರಿಯಾಗಿ ಇಟ್ಕೋಬೇಕು. ಸ್ಲೀವ್ಸಿಗೆ ಬಟ್ಟೆ ಇರಲೇಬೇಕು. ಬೇಕಾದ್ರೆ ಫ್ರಂಟಿಗೆ ಕಮ್ಮಿ ಮಾಡ್ಕೊಳ್ಳಿ, ಜಾಯಿಂಟ್ ಮಾಡ್ಕೊಳ್ಳಿ. ಆದರೆ ಸ್ಲೀವ್ಸಿಗೆ ಜಾಯಿಂಟ್ ಮಾಡೋಕ್ಕಾಗಲ್ಲ, ಅಂದರೆ ಬೇರೆ ಎಕ್ಸ್ಟ್ರಾ ಬಟ್ಟೆ ಕೊಡೋಕ್ಕಾಗಲ್ಲ. ಆಮೇಲೆ ಸೀರೆನೂ ಇದು ಬೇರೆ ಕಲರ್ ಇತ್ತು. ಇವಾಗ ಎಕ್ಸ್ಟ್ರಾ ಏನಾದರೂ ಕಟ್ ಮಾಡಿ ಕೊಡೋಣ ಅಂದರೆ ಸೀರೆ ಬೇರೆ ಕಲರ್ ಇದೆ, ಅವಾಗ ಇದಕ್ಕೆ ಕೊಡೋಕ್ಕಾಗಲ್ಲ. ಅವಾಗ ಅದೇ ಕಲರ್ ಬಟ್ಟೆನೇ ನಾವು
ಸ್ಲೀವ್ಸಿಗೆ ಮುಖ್ಯವಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಆಮೇಲೆ ಬೇಕಂದರೆ ಸ್ಲೀವ್ಸು ಬ್ಯಾಕು ಎರಡಕ್ಕೂ ಇಟ್ಕೊಂಡು ಮುಂದೆ ಬೇಕಾದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಮುಂದೆ ಸೆರಗು ಹಾಕ್ಕೊಳ್ಳೋದ್ರಿಂದ ಕಾಣಿಸಲ್ಲ. ನಾನು ಹೊಲೆಯುವಾಗ ಕಡಿಮೆ ಇದ್ದಾಗ ಹೇಳ್ಬಿಡ್ತೀನಿ ಅವ್ರಿಗೆ, ಹಿಂದಕ್ಕೆ ಇದು ಮಾಡಲ್ಲ, ಮುಂದೆಗೆ ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಿ ಹೊಲ್ಕೊಡ್ತೀನಿ ಅಂತ. ಕೆಲವ್ರು ಓಕೆ ಅಂತಾರೆ, ಕೆಲವ್ರು ಬೇಡ ಅಂತಾರೆ. ಬೇಡ ಅನ್ನೋರಿಗೆ ಬ್ಲೌಸ್ ಹೊಲಿಯೋಕ್ಕೆ ಆಗೋಲ್ಲ, ಇಲ್ಲ ಅಡ್ಜಸ್ಟ್ ಮಾಡಿ ಹೊಲಿರಿ ಅಂದರೆ ಹೊಲ್ಕೊಡೋದು ಆ ಥರ. ಓಕೆನಾ? ಈ ಥರ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡು ಮೇಲೆ ಡಬ್ಬ ಸ್ಟಿಚ್ ಹಾಕ್ಕೊಡಿ. ಯಾಕೆಂದರೆ ಅದು ಸ್ಲೀವ್ಸ್ದು ಅಟ್ಯಾಚ್ ಮಾಡಾದಮೇಲೆ ಮತ್ತೆ ತೆಗಿಯೋಕ್ಕಾಗಲ್ಲ, ಅದು ಬಿಚ್ಕೊಂಬಿಟ್ರೆ ಅಂದರೆ ತುಂಬಾ ಹಿಂಸೆ ಅದು ಮತ್ತೆ ಸ್ಟಿಚ್ ಮಾಡೋದು. ಹಾಗಾಗಿ ಸ್ಲೀವ್ ಜಾಯಿಂಟ್ ಮಾಡುವಾಗ ಯಾವುದೇ ಆದರೂ ಅಷ್ಟೇ ಡಬ್ಬ ಸ್ಟಿಚ್ ಹಾಕಿ ಸಣ್ಣ ಹೊಲಿಗೆ ಹಾಕಿ, ಅದು ಓಪನ್ ಆಗಬಾರ್ದು ಆ ಥರ. ಇದೇ ಅಂತಲ್ಲ, ಯಾವ ಬ್ಲೌಸಿಗೆ ಜಾಯಿಂಟ್ ಮಾಡಿದ್ರು ಸೈಡಲ್ಲಿ ಸ್ವಲ್ಪ ಸಣ್ಣ ಹೊಲಿಗೆ ಹಾಕ್ಕೊಂಡು ಡಬ್ಬ ಸ್ಟಿಚ್ ಮಾಡಿ. ಏನಕ್ಕಪ್ಪ ಅಂದರೆ ಅದು ಒಂದು ಸಲ ಟೈಟ್ ಹಾಕ್ಕೊಂಡಾಗ ಏನಾಗುತ್ತೆ, ಓಪನ್ ಆಗಿಬಿಡುತ್ತೆ. ಅಲ್ಲಿ ನಾವು ಸ್ಲೀವ್ಸ್ನ ಫುಲ್ಲು ತೆಗೆದುಬಿಟ್ಟೆ ಸ್ಟಿಚ್ ಮಾಡಬೇಕಾಗುತ್ತೆ, ಹಂಗೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಡಬ್ಬ ಸ್ಟಿಚ್ ಹಾಕಿ ಸಣ್ಣ ಹೊಲಿಗೆ ಹಾಕಿದ್ರೆ ಬಾಳಿಕೆ ಬರುತ್ತೆ, ಓಪನ್ ಆಗೋಲ್ಲ. ದಪ್ಪ ಇರೋರ್ಗಂತೂ ಸ್ವಲ್ಪ ಟೈಟಾಗಿ ಹಾಕಿದ್ರೆ ಅದೇನಾಗುತ್ತೆ, ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಸ್ಟಿಚ್ ಮಾಡಿ, ಡಬ್ಬ ಸ್ಟಿಚ್ ಹಾಕಿ. ಈ ರೀತಿ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿಕೊಂಡು, ಇವಾಗ ಅದ್ರ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು, ಅದರಲ್ಲೂ ಏನಾದ್ರು ಸಾಕಾಗಿಲ್ಲ ಅಂದರೆ ಲಾಸ್ಟಲ್ಲಿ ಲೈನಿಂಗ್ ಬಟ್ಟೆನೋ ಏನೋ ಕೊಟ್ಟು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಸ್ವಲ್ಪ ಕಡಿಮೆ ಇರುತ್ತಲ್ಲ ಅದಕ್ಕೆ. ಈ ಥರ ಸ್ಲೀವ್ಸ್ಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಜಾಯಿಂಟ್ ಮಾಡಿಕೊಂಡು ಮಾಮೂಲಿ ನಾನು ಹೇಳ್ದಂಗೆ ಆ ಕಡೆ ಈ ಕಡೆ ಫಸ್ಟು ಜಾಯಿಂಟ್ ಮಾಡಿಕೊಂಡು, ಆಮೇಲೆ ಲೈನಿಂಗ್ ಮೇಲೆ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು, ಆಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಆದರೂ ಫಸ್ಟೇ ಜಾಸ್ತಿ ಜಾಯಿಂಟಿಂಗ್ ಇದ್ದರೆ ಫಸ್ಟೇ ಮಾಡ್ಕೋಬೇಕು. ಸ್ವಲ್ಪ ಮೇಲ್ಗಡೆ ತುದಿಲಿ ಬಂದರೆ ಆಮೇಲೆ ಮಾಡ್ಕೋಬೋದು. ಇವಾಗ ಏನಾಗುತ್ತೆ, ಫುಲ್ಲು ಫಿನಿಶಿಂಗ್ ಬರೋಲ್ಲ, ನಾವು ಆಮೇಲೆ ತಿರ್ಗಾ ಫೋಲ್ಡ್ ಮಾಡಿಲ್ಲ ಸ್ಟಿಚ್ ಮಾಡ್ತೀವಿ ಅಂದರೆ. ಅದಕ್ಕೆ ಫಸ್ಟೇ ಫುಲ್ಲು ಲೈನಿಂಗ್ ಇದು ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ. ನಾವು ಜಾಯಿಂಟ್ ಮಾಡಿರೋದಷ್ಟು ಗೊತ್ತಾಗಲ್ಲ, ಕಾಣಿಸುತ್ತೆ, ಆದ್ರೂ ಒಂಥರ ಫಿನಿಶಿಂಗ್ ಬರುತ್ತೆ. ಓಕೆನಾ? ಈ ರೀತಿ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದಾದ್ಮೇಲೆ ನೀಟಾಗಿ ಈ ಥರ ಸ್ಲೀವ್ಸ್ ಎರಡೂ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ. ನಾನು ವೀಡಿಯೋ ಲೆಂತಿ ಆಗುತ್ತೆ ಅಂತ ಒಂದು ಸ್ಲೀವ್ಸನ್ನು ಮಾತ್ರ ತೋರಿಸಿದ್ದೀನಿ. ನಾನು ಈ ಮೆಥಡಲ್ಲೇ ಇನ್ನೊಂದು ಸ್ಲೀವ್ಸನ್ನು ನೀವು ರೆಡಿ ಮಾಡ್ಕೋಬೇಕು. ಈಗ ಇದಕ್ಕೆ ಕೆಳಗಡೆ ಬಂದುಬಿಟ್ಟು ಪಟ್ಟಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೆಲ್ಟ್ ಪಟ್ಟಿ ಬರೋಲ್ಲ, ಮಾಮೂಲಿ ಕೆಳಗಡೆ ಎಮ್ಮಿಂಗ್ ಪಟ್ಟಿ ಥರ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಫಿನಿಶಿಂಗೋಸ್ಕರ. ಆಮೇಲೆ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಕೊಡಬೇಕು. ಈ ರೀತಿ ಎರಡಕ್ಕೂ ಪಟ್ಟಿ ಕೊಟ್ಬಿಟ್ಟು, ಅದು ಕೆಲವರು ಎಮ್ಮಿಂಗ್ ಮಾಡ್ಕೋತಾರೆ, ನಾನು ಇದಕ್ಕೆ ಸ್ಟಿಚಿಂಗೇ ಮಾಡಿದ್ದೀನಿ. ಬೇಕು ಅಂದರೆ ನೀವು ಎಮ್ಮಿಂಗ್ ಮಾಡ್ಕೋಬೋದು. ಎಮ್ಮಿಂಗ್ ಯಾರೂ ಜಾಸ್ತಿ ಮಾಡಲ್ಲ, ಯಾವೊಬ್ಬರು ಎಮ್ಮಿಂಗ್ ಬೇಕು ಅಂತ ಕೇಳ್ತಾರೆ ನಮ್ಮ ಹತ್ರ ಬಂದಾಗ. ನಾನು ಜಾಸ್ತಿ ಸ್ಟಿಚಿಂಗೇ ಮಾಡೋದು. ಈ ಥರ ಸ್ಟಿಚ್ ಮಾಡ್ಕೊಬಿಡ್ಬೇಕು ಎರಡು ಕಡೆನೂ ನೀಟಾಗಿ. ಫಸ್ಟ್ ಜಾಯಿಂಟ್ ಮಾಡ್ಕೋಬೇಕು, ಆಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು, ಆಮೇಲೆ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡೋದು ಅಷ್ಟೇ. ಸ್ಟಿಚಿಂಗ್ ಅಲ್ಪ ಸ್ವಲ್ಪ ಬರುತ್ತೆ ಅಂದರೆ ನ್ಯಾಕೆಲ್ಲ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಸ್ವಲ್ಪ ಟಚ್ ಇರಬೇಕು, ಟೈಲರಿಂಗ್ ಬಗ್ಗೆ ಟಚ್ ಇದ್ದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಸ್ಟಿಚಿಂಗ್ ಬಗ್ಗೆ ಗೊತ್ತಾಗುತ್ತೆ. ಓಕೆನಾ? ಈಗ ಇದು ರೆಡಿ ಆಯಿತು. ಈಗ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಎರಡಕ್ಕೂ ಅಷ್ಟೇ ನೀಟಾಗಿ ಫೋಲ್ಡ್. ಸಿಂಗಲ್ ಪಟ್ಟಿ ಬಂದುಬಿಟ್ಟು 1.5 ಇಂಚ್ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ, ಅಂದರೆ 3 ಇಂಚು. ಡಬಲ್ ಪಟ್ಟಿ 5 ಇಂಚು ಕಟ್ ಮಾಡ್ಕೋಬೇಕಾಗುತ್ತೆ, ಉದ್ದ ನೋಡಿಕೊಂಡು. ಮೊದಲು ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಸಿಂಗಲ್ ಪಟ್ಟಿನ. ಮತ್ತು ಡಬಲ್ ಪಟ್ಟಿನೂ ಸೇಮ್, ಅದಕ್ಕೆ ಲೈನಿಂಗು ಇಲ್ಲ ಬ್ಲೌಸ್ ಪೀಸ್ ಇದ್ರೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಬರೀ ಲೈನಿಂಗ್ ಕೊಟ್ಟರು ನಡೆಯುತ್ತೆ, ಡಬಲ್ ಫೋಲ್ಡ್ ಮಾಡಿ. ಇಲ್ಲ ಬ್ಲೌಸ್ ಪೀಸು ನಾನು ಸಾಕಾಗಲಿಲ್ಲ ಅಂದಾಗ ನಾನು ಬರೀ ಲೈನಿಂಗ್ ಬಟ್ಟೆನೇ ಕೊಡ್ತೀನಿ. ಇವಾಗ ನಿಮಗೆ ಬ್ಲೌಸಲ್ಲಿ ಯಾವ ಥರ ಕೊಟ್ಟಿರ್ತಾರೆ ಎಡಗಡೆ ಬಲಗಡೆ ನೋಡ್ಕೊಳ್ಳಿ. ಎಮ್ಮಿಂಗ್ ಪಟ್ಟಿ ಅಂದರೆ ಉಕ್ಸ್ ಪಟ್ಟಿ ಬಂದುಬಿಟ್ಟು ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗೆ ಬ್ಲೌಸ್ ಪೀಸ್ ಇರಲಿ, ಮೇಲೆ ಪಟ್ಟಿ ಇಟ್ಬಿಟ್ಟು ಸ್ಟಿಚ್ ಮಾಡಿ, ಅದು ಒಳಗಡೆ ಫೋಲ್ಡಿಂಗ್ ಆಗಬೇಕು, ಅದು ನೆನ್ಪಿಟ್ಕೊಳ್ಳಿ. ಮೇಲೆ ಇಟ್ಟು ಈ ಥರ ಸ್ಟಿಚ್ ಮಾಡಿ ಅದು ಫೋಲ್ಡ್ ಮಾಡಿದಾಗ, ಇವಾಗ ಪಾಯಿಂಟ್ ಹೊಲಿಗೆ ಕೊಟ್ಟು ಫೋಲ್ಡ್ ಮಾಡಿದ್ರೆ ಒಳಗಡೆಗೆ ಹೋಗುತ್ತೆ. ಇದು ಉಕ್ಸ್ ಪಟ್ಟಿ. ಓಕೆನಾ? ಯಾವಾಗಲೇ ಆದರೂ ಅಷ್ಟೇ ಉಕ್ಸ್ ಪಟ್ಟಿ ಒಳಗಡೆ ಫೋಲ್ಡಿಂಗ್ ಆಗುತ್ತೆ. ಹೈ ಪಟ್ಟಿ ಅಂದರೆ ಕಾಜಾ ಪಟ್ಟಿ ಆ ಥರ ಬರೋಲ್ಲ, ಮೇಲ್ ಫೋಲ್ಡಿಂಗ್ ಆಗುತ್ತೆ ಅದು. ಕಾಜಾ ಪಟ್ಟಿಲಿ ಮೇಲೂ ಫೋಲ್ಡ್ ಮಾಡ್ಬೋದು, ಒಳಗಡೆನೂ ಫೋಲ್ಡ್ ಮಾಡ್ಬೋದು. ನಾವು ಮೇಲೆ ಫೋಲ್ಡ್ ಮಾಡ್ತೀವಿ ಅಂದರೆ, ನಾವು ಐನ ಮೇಲ್ಗಡೆ ಮಾಡ್ತೀವಿ ಅಂದರೆ ಮೇಲೆ ಸ್ಟಿಚ್ ಮಾಡಬೇಕು.
ಅದು ಬೇರೆ ಬೇರೆ ಥರ ಅಂದರೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಡೈರೆಕ್ಟಾಗಿ ನಾವು ಬೇಕು ಅಂದರೆ ಒಂದೇ ಸ್ಟಿಚ್ ಹಾಕ್ಕೊಂಬಿಟ್ರೆ ಕೈಯಲ್ಲಿ ಐ ಮಾಡ್ಕೊಬೋದು. ಇಲ್ಲ ನಾವು ಅದರಲ್ಲೇ ಮಾಡ್ತೀವಿ ಅಂದರೆ ಹಂಗೇನೆ 5 ಹತ್ರ ಮಾರ್ಕ್ ಮಾಡ್ಕೊಂಬಿಟ್ಟು ಅಲ್ಲಿ ವಿ ಶೇಪಲ್ಲಿ ಬಿಡಬೇಕು, ಓಪನ್ ಬಿಡಬೇಕು. ಯಾಕಂದರೆ ಹುಕ್ಸ್ ಹಾಕೋದಕ್ಕೋಸ್ಕರ ಓಪನ್ ಬಿಟ್ಟು ಆ ಥರ ಸ್ಟಿಚ್ ಮಾಡಿದ್ರೆ ಅದು ಐ ಅದರಲ್ಲೇ ರೆಡಿ ಆಗುತ್ತೆ. ಓಕೆನಾ. ನಾವು ಮತ್ತೆ ಕೈಯಲ್ಲೇನು ಮಾಡೋ ಅವಶ್ಯಕತೆ ಇರಲ್ಲ. ಕೆಲವ್ರಿಗೆಲ್ಲ ಈ ಥರನೇ ಇಷ್ಟಪಡ್ತಾರೆ, ಕೆಲವ್ರಿಗೆ ದಾರ ಕೊಡಿ ಅಂತಾರೆ. ಈ ಥರ 2 ಥರದಲ್ಲೂ ಇದ್ದಾರೆ ನಮ್ಮ ಹತ್ರ ಕಸ್ಟಮರ್ಸು. ಕೆಲವರು ದಾರನೇ ಬೇಕು ಅಂತ ಕೇಳೋರು ಇದ್ದಾರೆ, ಕೆಲವರು ನಮ್ಗೆ ಮಿಷಿನಲ್ಲೇ ಮಾಡಿ ಅನ್ನೋರು ಇದ್ದಾರೆ. ಓಕೆನಾ. ಈ ರೀತಿ ನೀಟಾಗಿ ಫಸ್ಟು ಒಂದು ಸ್ಟಿಚ್ ಹಾಕ್ಕೊಬಿಡಿ. ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಆಮೇಲೆ ಅದನ್ನು ವಿ ಶೇಪಲ್ಲಿ ಓಪನ್ ಬಿಡಿ. ಅವಾಗೇನಾಗುತ್ತೆ ನಮಗೆ ಅಲ್ಲಿ ಹುಕ್ಸ್ ಹಾಕ್ಕೊಳ್ಳೋದಕ್ಕೆ ನೀಟಾಗಿ ಇರುತ್ತೆ. ಅಲ್ಲಿ ರಫ್ ಮಾಡ್ಕೊಳ್ಳಿ. ಓಪನ್ ಬಿಡ್ತಿರಲ್ಲ ವಿ ಶೇಪಲ್ಲಿ, ಅಲ್ಲಿ ನೀಟಾಗಿ ಓಪನ್ ಬಿಟ್ಬಿಟ್ಟು ರಫ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಐ ಎಷ್ಟು ಬೇಕು ನಿಮ್ದು, 5 ಬೇಕಾ 6 ಬೇಕಾ ನೋಡಿಕೊಂಡು ಐ ರೆಡಿ ಮಾಡ್ಕೊಂಡಾದ್ಮೇಲೆ ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡಿ ತುದಿಗೆ ಹಾಕ್ಕೊಳ್ಳಿ. ಮತ್ತು ಆಮೇಲೆ ಉಲ್ಟಾ ಸ್ಟಿಚ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ ಶೋಲ್ಡರ್ಗೆ. ಈ ಥರ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಬಿಟ್ಟು ಈಗ ಇಲ್ಲಿ ಶೋಲ್ಡರ್ ಮಧ್ಯ ಇಟ್ಬಿಟ್ಟು ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ಥರ ಫೋಲ್ಡ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಮೊದಲು ತುದಿಗೆ ಹಾಕ್ಕೊಳ್ಳಿ ಸೀದಾ ಇಟ್ಕೊಂಡು, ಈ ಥರ ಉಲ್ಟಾ ತಿರುಗಿಸ್ಕೊಂಡು ಈಗ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಹೇಳ್ದಂಗೆ ಶೋಲ್ಡರ್ ಹತ್ರ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಎಲ್ಲ ಬ್ಲೌಸ್ಗೂ ಇದೇ ರೀತಿಯೇ ಸ್ಟಿಚ್ ಮಾಡೋದು. ಅಂದರೆ ವರ್ಕ್ ಬ್ಲೌಸ್ ಒಂದೊಂದಕ್ಕೆ ಮಾತ್ರ ಮಾಡಲ್ಲ, ಇನ್ನೆಲ್ಲ ಬ್ಲೌಸ್ಗೂ ಇದೇ ರೀತಿಯೇ ಮಾಡೋದು. ಈಗ ಶೋಲ್ಡರ್ ಮಧ್ಯ ಕರೆಕ್ಟಾಗಿಟ್ಟು ಈ ಥರ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಮತ್ತು ಸ್ಲೀವ್ಸ್ ಅಟ್ಯಾಚ್ ಆದಮೇಲೆ ಸೈಡ್ ಅಟ್ಯಾಚ್ ಮಾಡ್ಕೋಬೇಕು. ಸೈಡ್ ಅಟ್ಯಾಚ್ ಮಾಡೋದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಹಾಗಾಗಿ ಸ್ಲೀವ್ಸ್ ಮಾತ್ರ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಾದರೂ ನಾನು ಸೈಡ್ ಜೈಂಟ್ ಮಾಡೋದು ತೋರಿಸ್ತೀನಿ. ಇದರಲ್ಲಿ ವೀಡಿಯೋ ಕಟ್ ಆಗಿದೆ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.